ನಮಸ್ಕಾರ ಸ್ನೇಹಿತರೆ, ಚಿರು ಟ್ರಾವೆಲ್ ಗುರು ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್. ನಮ್ಮ ಎಲ್ಲಾ ಚಾಲಕರಿಗೂ ಕೂಡ ನಾನು ಇದನ್ನ ಮನವರಿಕೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಮೂರನೇ ದಿನ ಆರಂಭಕ್ಕೂ ಮುನ್ನ ನಾನು ಎರಡನೇ ದಿನದ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಸೊ ನನ್ನೆಲ್ಲ ಸ್ನೇಹಿತರು ಕೂಡ ಕಾಮೆಂಟ್ ಅಲ್ಲಿ ಸಾಕಷ್ಟು ಸಹಕಾರಗಳನ್ನ ಕೊಡ್ತಾ ಇದ್ದಾರೆ ನನಗೆ. ಇನ್ನೊಂದಷ್ಟು ಒಳ್ಳೆಗಡೆ ವಿಡಿಯೋಗಳನ್ನ ಮಾಡಿ ಇನ್ನೂ ಚೆನ್ನಾಗಿ ಚಾನಲ್ ಬೆಳವಣಿಗೆ ಆಗಲಿ ಅನ್ನುವಂತ ಆಶೀರ್ವಾದಗಳನ್ನ ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನಾನು ಈ ಮೂರನೇ ದಿನದ ವಿಷಯಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಗಾಡಿ ಓಡಿಸ್ಕೊಂಡು ನಾವು ರೋಡಲ್ಲಿ ಹೋಗೋ ಸಮಯದಲ್ಲಿ ಸಾಕಷ್ಟು ಸಲ ಕೂಡ ನನಗೂ ಇದು ಇನ್ಸಿಡೆಂಟ್ ಆಗಿದೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತ ಹೇಳಿದ್ರೆ, ನಾವು 12 ಗಂಟೆ 1 ಗಂಟೆ ಇಂಥ ಸಮಯದಲ್ಲಿ ಸಾಕಷ್ಟು ಬಿಸಿಲಿರುತ್ತೆ. ಆ ತಾಪಮಾನ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನಮಗೆ ನಿದ್ರೆಗೆ ಜಾರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಗಾಡಿ ಓಡಿಸೋ ಸಮಯದಲ್ಲಿ ಆ ತರ ತಪ್ಪು ಆಗ್ಬಾರ್ದು, ಬಟ್ ಆಗಿದೆ. ನನಗೂ ಕೂಡ ಸಾಕಷ್ಟು ಸಲ ಇದು ಆಗಿರೋದ್ರಿಂದ ಇದೊಂದು ವಿಷಯನ ನಾನು ನನ್ನ ಸ್ನೇಹಿತರು ಎಲ್ರಿಗೂ ಕೂಡ ಹೇಳ್ಕೊಬೇಕು ಅನ್ನೋಂತ ವಿಚಾರ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಯಾಕೆ ವಿಷಯ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಅವತ್ತು ಕೂಡ ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಸಣ್ಣ ಸಣ್ಣ ವಿಷಯಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರ್ತವೆ ಅನ್ನೋದು ಎಷ್ಟು ಸತ್ಯವೋ, ಅದೇ ರೀತಿ ಸಣ್ಣ ಸಣ್ಣ ಮಿಸ್ಟೇಕ್ಗಳು, ತಪ್ಪುಗಳು ನಮಗೆ ಯಾವ ರೀತಿ ತಗೊಂಡೋಗಿ ಒಂದು ಸಮಸ್ಯೆಗೆ ಸಿಗಾಕ್ಬಿಡುತ್ತೆ ಅನ್ನೋದು ಅಷ್ಟೇ ಸತ್ಯ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದೇನಂತ ಹೇಳಿದ್ರೆ, ಗಾಡಿ ಓಡಿಸೋ ಸಮಯದಲ್ಲಿ ಇವಾಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸಾಕಷ್ಟು ತಾಪಮಾನ ಹೆಚ್ಚಿರುತ್ತೆ. ದಯವಿಟ್ಟು ನೀವ್ ಯಾರಾದ್ರೂ ಪ್ಯಾಸೆಂಜರ್ ಇದ್ರೂ ಕೂಡ ಒಂದೇ 1 ನಿಮಿಷ ಟೈಮ್ ಬಿಡುವು ಮಾಡ್ಕೊಂಡು ಪ್ಯಾಸೆಂಜರ್ಗೆ ಹೇಳಿ, ಸರ್ 1 ನಿಮಿಷ ಈ ತರ ಆಗ್ತಾ ಇದೆ ಅಂತ ಹೇಳಿ ನೀರಲ್ಲಿ ನಮ್ಮ ಮುಖನ ತೊಳ್ಕೊಂಡು ನಾವು ಗಾಡಿ ಸ್ಟಾರ್ಟ್ ಮಾಡೋದ್ರಿಂದ ಅವರು ಏನು ಕಳ್ಕೊಳ್ಳೋದು ಏನು ಇರೋದಿಲ್ಲ, ನಮಗೂ ಕೂಡ ಏನು ಅಪಘಾತ ಆಗೋದಿಲ್ಲ. ಸೊ ಅಕಸ್ಮಾತ್ ಪ್ಯಾಸೆಂಜರ್ ಇಲ್ಲ ಅಂತಂದ್ರೆ ದಯವಿಟ್ಟು 10 ನಿಮಿಷ ಗಾಡಿನ ಎಲ್ಲಾದ್ರೂ ಸೈಡ್ ಅಲ್ಲಿ ಹಾಕಿ ಬರೀ 10 ನಿಮಿಷ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಕೆಲವರು ಸಾಕಷ್ಟು ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡು ಡೇ ಅಂಡ್ ನೈಟ್ ಡ್ಯೂಟಿ ಮಾಡುವಂತವ್ರಿಗೆ ಸೊ ಇದು ಬಹಳ ಮುಖ್ಯ. ನೋಡಿ, ಆ 10 ನಿಮಿಷದಲ್ಲಿ ಯಾವ ರೀತಿ ಬೇಕಾದ್ರೂ ಅಪಘಾತ ಆಗ್ಬೋದು. ಒಂದು ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುವಂತ ಚಾನ್ಸಸ್ ನಮ್ಮ ಇಡೀ ಕೆರಿಯರ್ನೇ ಹಾಳು ಮಾಡ್ಬಿಡುತ್ತೆ. ಸೊ ನನಗೆ ಈ ವಿಷಯದಲ್ಲಿ ನಮ್ ದೊಡ್ಡವರು ಗಾದೆ ಮಾತು ಹೇಳಿದ್ದಾರೆ. ಆ ಗಾದೆ ನಾನು ಎಕ್ಸ್ಪ್ಲೈನ್ ಮಾಡಕ್ ಇಷ್ಟಪಡ್ತೀನಿ. ಘಟ ಇದ್ರೆ ಮಠ ಕಟ್ಬೋದು, ಘಟನೆ ಇಲ್ಲ ಅಂದ್ರೆ ಮಠ ಕಟ್ಕೊಂಡು ಏನ್ ಮಾಡ್ಬೇಕು ಅಂತ. ಅಂದ್ರೆ ನಾವು ಎಷ್ಟು ಆರೋಗ್ಯವಾಗಿರ್ತೀವಿ, ನಮ್ಮ ಒಂದು ಆರ್ಥಿಕ ಸ್ಥಿತಿ ಆಗ್ಬೋದು, ಮನೆ ಜವಾಬ್ದಾರಿಗಳಾಗ್ಬೋದು, ಎಲ್ಲವನ್ನು ಕೂಡ ನಾವು ನಿಭಾಯಿಸ್ಬೋದು. ಮತ್ ನಮಗೇನಾದ್ರೂ ಸಣ್ಣ ಪುಟ್ಟ ಸಮಸ್ಯೆ ಆಗಿ ನಾವು ಕೂತ್ಕೊಂಡ್ರೆ ಆರ್ಥಿಕವಾಗೂ ಏಟು ಬೀಳುತ್ತೆ, ಮಾನಸಿಕವಾಗೂ ತೊಂದರೆ ಆಗುತ್ತೆ. ಕುಟುಂಬಸ್ಥರೆಲ್ಲರೂ ಕೂಡ ನಮ್ಮನ್ನ ನಂಬ್ಕೊಂಡಿರುವಂತವ್ರೆಲ್ರಿಗೂ ಸಾಕಷ್ಟು ನೋವಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಗಾಡಿ ಓಡಿಸೋ ಸಮಯದಲ್ಲಿ ನಿಮಗೇನಾದ್ರೂ ಈ ತರ ಅನುಭವಗಳಾಗಿದ್ರೆ ದಯವಿಟ್ಟು ಅದನ್ನ ನಾವು ನೆಗ್ಲೆಕ್ಟ್ ಮಾಡುವಂತ ವಿಷಯಗಳು ಬೇಡ. ಸೀರಿಯಸ್ ಆಗಿ ತಗೊಂಡು 10 ನಿಮಿಷ ನಾವು ಗಾಡಿಯಲ್ಲಿ ಯಾವ್ದು ಬಾಡಿಗೆ ಇಲ್ಲ ಅಂತಂದಾಗ ಗಾಡಿನ ಒಂದು ರೆಸ್ಟ್ ಮಾಡುವಂತದ್ದಾಗ್ಲಿ, ಅಥವಾ ಪ್ಯಾಸೆಂಜರ್ ಇದ್ದು ಕೂಡ ನಾವು ಒಂದೇ 1 ನಿಮಿಷ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮುಖ ತೊಳ್ಕೊಂಡು ಗಾಡಿನ ಓಡಿಸ್ಕೊಂಡು ಮುಂದೆ ಹೋಗೋದಾಗ್ಲಿ, ಇದೆಲ್ಲವೂ ಕೂಡ ನಮಗೆ ಒಳ್ಳೇದಾಗುವಂತ ಅವಕಾಶಗಳನ್ನ ಜಾಸ್ತಿ ಮಾಡ್ಕೊಡುತ್ತೆ. ಇಲ್ಲ ಅಂತಂದ್ರೆ ಆಗೋ ಅನಾಹುತಕ್ಕೆ ಬೇರೆ ಯಾರು ಹೊಣೆಯಾಗಿರಲ್ಲ, ನಮಗ್ ನಾವೇ ಹೊಣೆಯಾಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾಲಕರಿಗೆಲ್ರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ನಿಮ್ಮ ಒಂದು ಡ್ರೈವಿಂಗ್ ಮಾಡುವಂತ ಸಮಯದಲ್ಲಿ ಈ ತರದ್ ಏನಾದ್ರೂ ನಿಮಗೂ ಕೂಡ ಇನ್ಸಿಡೆಂಟ್ ಆಗಿದ್ರೆ ಸಾಧ್ಯವಾದಷ್ಟು ಅದನ್ನ ಅವಾಯ್ಡ್ ಮಾಡಿ. ನಾವು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ನಮಗೇನಾದ್ರೂ ಅಲ್ಪ ಸ್ವಲ್ಪ ಸಮಸ್ಯೆಗಳು ಬಂತು ಅಂದ್ರೆ ನಾವ್ ಅನ್ಕೊಂಡಿರುವಂತ ಯಾವ ಒಂದು ಗೋಲ್ನು ಕೂಡ ನಾವು ಅಚೀವ್ ಮಾಡೋದಕ್ಕಾಗಲ್ಲ. ಸೊ ನಮ್ಮ ಕಮಿಟ್ಮೆಂಟ್ ಸುತ್ತಮುತ್ತ ಸಾಕಷ್ಟಿದೆ, ಇಲ್ಲ ಅಂತಲ್ಲ. ಪ್ರತಿಯೊಂದಿನ ಒಬ್ಬೊಬ್ರಿಗೆ EMI ಸಮಸ್ಯೆ ಇರುತ್ತೆ, ಒಬ್ರಿಗೆ ಮನೆ ಬಾಡಿಗೆ ಸಮಸ್ಯೆ ಇರುತ್ತೆ, ಇನ್ನೊಬ್ರಿಗೆ ಗಾಡಿ ಲೋನ್ಗಳಿರುತ್ತೆ. ನಿಜ, ಕಷ್ಟಪಟ್ಟು ನಾವು ದುಡಿಬೇಕು, ಬಟ್ ಆದ್ರೆ ಮೈ ಮರೆತು ದುಡಿಯುವಂತ ಕೆಲಸ ಮಾಡಕ್ ಹೋಗ್ಬೇಕು. ನಾವು ಸಣ್ಣ ಪುಟ್ಟ ವಿಷಯಗಳಲ್ಲಿ ಮೈ ಮರೆತ್ರೆ ಮತ್ತೆ ಆ ಒಂದು ನೋವುಗಳನ್ನ ನಾವೇ ಅನುಭವಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ತಾ ಇರುವಂತದ್ದು ಇಷ್ಟೇ, ದಯವಿಟ್ಟು ಬಹಳ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡುವಾಗ ನಿಮ್ಮ ಒಂದು ಫೋಕಸ್ ಹೇಗಿರ್ಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ದಯವಿಟ್ಟು ಇದ್ರಲ್ಲಿ ಏನಾದ್ರೂ ತಿಳಿಸೋದಿದ್ರೆ ದಯವಿಟ್ಟು ನಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ ಮುಂದಿನ ವಿಷಯಗಳ ಬಗ್ಗೆ ಹೇಳೋದಕ್ಕೆ ನನಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.
ಜಯ ರಾಮಕೃಷ್ಣ.